ನಮಸ್ಕಾರ ಬಂಧುಗಳೇ. ಫೆಬ್ರವರಿಯಿಂದ ಅಮೆರಿಕ ಹಾಗೂ ಇರಾನ್ ಮಧ್ಯ ಯುದ್ಧ ನಡೀತಿರೋ ವಿಷಯ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿ ಗ್ಯಾಸ್ ಸಿಲಿಂಡರ್ ಇಶ್ಯೂ ಆಗಿ ನಾವು ಒಂದು ಗ್ಯಾಸ್ಗೆ ಡಬಲ್ ರೇಟ್ ಕೊಟ್ಬಿಟ್ಟು ಯೂಸ್ ಮಾಡುವಂತಹ ಪರಿಸ್ಥಿತಿ ಎಲ್ಲ ಕಡೆ ಕ್ರಿಯೇಟ್ ಆಗಿದೆ. ಇದ್ರ ಮಧ್ಯ ಹೈದರಾಬಾದ್ ನಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಒಂದು ಆತಂಕಕಾರಿ ವಿಷಯವನ್ನ ಹೇಳಿದ್ದಾರೆ. ಸದ್ಯಕ್ಕೆ ಮುಂದಿನ ವರ್ಷದವರೆಗೂ ಚಿನ್ನ ತಗೋಬೇಡಿ, ವಿದೇಶಿ ಪ್ರವಾಸ ಮಾಡಬೇಡಿ ಹಾಗೂ ವಿದೇಶಿ ಆಮದುಗಳ ರಫ್ತನ್ನ ನಿಲ್ಲಿಸಿ ಹಾಗೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಿಕೊಂಡು ವರ್ಕ್ ಫ್ರಮ್ ಹೋಮ್ ನ ನಾರ್ಮಲೈಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಏನಿರ್ಬೋದು ಇದೆಲ್ಲರ ಅರ್ಥ? ನಿಮ್ಮ ಹತ್ರ ಇರುವಂತಹ ದುಡ್ಡನ್ನೆಲ್ಲ ದೊಡ್ಡ ಹೂಡಿಕೆ ಮಾಡಿ ಇವಾಗ್ಲೇ ಖಾಲಿ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರ? ಮತ್ತೆ ನಾವೇನಾದ್ರೂ ಲಾಕ್ ಡೌನ್ ನ ಫೇಸ್ ಮಾಡ್ಬೇಕಾಗತ್ತಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ವರ್ಸ್ಟ್ ಕೇಸ್ ಅಲ್ಲಿ ಯುದ್ಧ ಹೀಗೆ ನಡೀತಾ ಹೋದ್ರೆ 1 ಲೀಟರ್ ಪೆಟ್ರೋಲ್ ನ ಬೆಲೆ 150 ರೂಪಾಯಿಯನ್ನ ದಾಟಬಹುದು ಹಾಗೂ ತರಕಾರಿ ಹಾಗೂ ಎಣ್ಣೆಗಳ ಪ್ರೈಸ್ ಅಲ್ಲೂ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ. ನಮ್ಮ ದೇಶದ GDP 5.5% ಗೆ ಕುಸಿಯುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಯುದ್ಧ ನಿಂತರೆ ನಾವು ಸ್ವಲ್ಪ ಚೇತರಿಸ್ಕೊಳ್ಬಹುದು. ಸದ್ಯಕ್ಕಿನ ನಮ್ಮ ಭವಿಷ್ಯ ಈ ಯುದ್ಧದ ಮೇಲೆ ನಿಂತಿದೆ. ನೀವು ಜವಾಬ್ದಾರರಾಗಿರಿ ಹಾಗೂ ಜಾಗರೂಕರಾಗಿರಿ. ಈ ಇನ್ಫಾರ್ಮೇಶನ್ ನ ಎಲ್ಲರ ಜೊತೆ ಶೇರ್ ಮಾಡಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ. ನಮಸ್ಕಾರ.